ಧಾರವಾಡ ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮದಲ್ಲೂ 3 ರಿಂದ 4-5 ಕಡೆ ಈಗಾಗಲೇ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದ ಆರೋಪಗಳು ಕೂಡ ಕೇಳಿ ಬರ್ತಿತ್ತು. ಅದಕ್ಕೆ ಇವತ್ತು ಉದಾಹರಣೆ ಅಂತೇಳಿ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಧಾರವಾಡದ ಹಳ್ಳಿಗಿರಿ ಗ್ರಾಮದಲ್ಲಿ ಅಂದರೆ ಧಾರವಾಡ ತಾಲೂಕಿನ ಹಳ್ಳಿಗಿರಿ ಗ್ರಾಮದಲ್ಲಿ ಮನೆಯೊಂದರಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡೋದನ್ನು ಸ್ವತಃ ಗ್ರಾಮಸ್ಥರೇ ರೇಡ್ ಮಾಡಿರುವಂಥದ್ದು. ಗ್ರಾಮಸ್ಥರು ರೇಡ್ ಮಾಡಿದ ಬಳಿಕ ಏನಂತಂದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಅಬಕಾರಿ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ರೇಡನ್ನು ಮಾಡಿರಲಿಲ್ಲ. ಸ್ವತಃ ಅಧಿಕಾರಿಗಳೇ ಮಾಡದೇ ಇರುವಂಥ ಕೆಲಸನ ಗ್ರಾಮಸ್ಥರೇ ಇವತ್ತು ರೇಡ್ ಮಾಡಿರುವಂಥದ್ದು. ಪ್ರಮುಖವಾಗಿ ಗ್ರಾಮಸ್ಥರಿದ್ದಾರೆ. ಇವತ್ತು ಏನಂತಂದರೆ ಬೆಳಗ್ಗೆಯಿಂದ ಹಳ್ಳಿಗಿರಿ ಗ್ರಾಮದಲ್ಲಿ 3-4 ಕಡೆ ಮಾರಾಟ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ಮಾರಾಟ ಮಾಡ್ತಾಯಿದ್ರೆ ಆ ಅಂಗಡಿಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ನುಗ್ಗಿ ಸ್ವತಃ ತಿಪ್ಪೆಗಳಲ್ಲಿ ಮುಚ್ಚಿಟ್ಟಂತಹ ಏನು ಈ ಒಂದು ಮಧ್ಯಾಹ್ನ ಈಗ ಗ್ರಾಮಸ್ಥರೇ ರೇಡ್ ಮಾಡಿರುವಂಥದ್ದು. ಈಗ ಗ್ರಾಮಸ್ಥರು ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಈಗ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರಿ, ಏನಂತಂದರೆ ಈ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಇದರಿಂದ ಯುವಕರು ಹಾಳಾಗ್ತಾ ಇದ್ದಾರೆ ಅಂತೇಳಿ. ಇವತ್ತೇನು ಮಾಡಿದ್ರಿ ಈ ಗ್ರಾಮದಲ್ಲಿ? ಸರ್ ಈಗ ಕನಿಷ್ಠ 1 ತಿಂಗಳಿಂದ ರೀ ಇವತ್ತು ಒಬ್ರು ಸರ್ವಾಗೈತೆ ರೀ. 12 ಜನ ರೀ, 3 ಜನ ಯಜಮಾನ್ರು ಅದಾರ, 9 ಜನ ಶರೀರ ಚಟಕ್ಕಾಗಿ ಅವ್ರು ಸಾವನ್ನಪ್ಪಿದ್ದಾರೆ ರೀ. ಈಗ ದುಡಿದು 200 ರೂಪಾಯಿ ರೀ. ಇಲ್ಲಿ ಇವ್ರಿಗೆ 2 ಪೆಟ್ಟು ಕೊಡಿದ್ರೆ 120 ರೂಪಾಯಿ ಕೊಡ್ಬೇಕು ರೀ. ಅಕ್ರಮ ಮದ್ಯ ಮಾರಾಟ ಭಾಳ ಜೋರಾಗಿತ್ತು ರೀ. ಅದು ನನ್ನ ಪರವಾಗಿ ಹಾಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮ ಅಷ್ಟೇ ಅಲ್ಲ ಸುತ್ತಮುತ್ತಲ ಎಲ್ಲ ಗ್ರಾಮ ಒಳಗೂ ಅಕ್ರಮ ಸರಾಯಿ ಐತ್ರಿ. ಇದನ್ನೆಲ್ಲ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತದಂತ ನನ್ನ ಅಭಿಪ್ರಾಯ. ಅಲ್ಲ, ಈಗ ಎಷ್ಟು ಬಾರಿ ನೀವು ಈ ರೀತಿ ಮಾರಾಟ ಮಾಡ್ತಾ ಇದ್ರು, ಮನವಿ ಮಾಡ್ಕೊಂಡಿದ್ರಿ, ಸಂಬಂಧಪಟ್ಟಂತ ಅಬಕಾರಿ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ರೆ ಅವ್ರು ಯಾರಾದರೂ ಬಂದು ನಿಮಗೆ ಸ್ಪಂದಿಸಿದ್ರ? ಹೆಂಗೆ ಸ್ಪಂದನೆ ಮಾಡ್ತಾರೆ ಸರ್. ಅವರಾಗೆ ಬಂದು ರೇಡ್ ಹಿಡಿಯೋಂಗಿಲ್ಲ, ನಾವು ಇಲ್ಲಿ ಹಿಂಗೆ ಹಿಡಿದು ಕೊಟ್ಟಾಗ ನಾವು ಹಿಡಿದೀವಿ ಮಾಡೀವಿ ಅಂತೇಳಿ ಮಾಧ್ಯಮದವ್ರ ಮುಖಾಂತರ ಹೇಳ್ತಾರೆ ಸರ್ ಅವರು. ಏನ್ರಿ ಅವರಾಗಿ ಬಂದು ಎಂದೂ ರೇಡ್ ಮಾಡೋಂಗಿಲ್ಲ. ಯಾಕಂದ್ರೆ ಎಲ್ಲ ಶಾಮೀಲ್ ಅದಾರ ಸರ್. ಅದ್ರಾಗ ಎಲ್ಲ ಅಧಿಕಾರಿಗಳು ಶಾಮೀಲ್ ಅದಾರ. ಈ ನಮ್ಮೂರಾಗ ಅಷ್ಟಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿಗೆ ಎಲ್ಲ ಗ್ರಾಮ ಒಳಗೆ ಇದಾಗ್ಬೇಕ್ರಿ. ನಮಗೆ ಸಂತೋಷ್ ಲಾಡ್ ಅವರು ಒಂದು ಆದೇಶ ಮಾಡ್ಯಾರ, ನಾ ಏನು ಅದನ್ನು ನೀವು ಮಾಡಿರಿ, ಯಾರು ಅಂಗಡಿ ಅದಾವು, ಕಿರಾಣಿ ಅಂಗಡಿ ಅದಾವು, ಚಾದ ಅಂಗಡಿ ಅದಾವು, ಎಲ್ಲಿ ಮಾಡ್ತಾರಲ್ಲ ಪಂಚಾಯತಿ PDOಗೆ ಪರ್ಮಿಷನ್ ಕೊಟ್ಟಾರ್ರಿ, ಅವ್ರ ಲೈಸೆನ್ಸ್ ರದ್ದು ಮಾಡ ಅಂತ ಹೇಳ್ಯಾರ. ಈಗ ಈ ಸೆರೆ ಮಾರಾಟ ಮಾಡ್ಬೇಕಂದ್ರೆ, ಮದ್ಯ ಮಾರಾಟ ಮಾಡ್ಬೇಕಂತಂದ್ರೆ ಏನೋ ಲೈಸೆನ್ಸ್ ಇರಬೇಕು. ಈಗ ಮನೆ ಒಳಗೆ ಕಿರಾಣಿ ಅಂಗಡಿ ಒಳಗೆ ಇಟ್ಟು ಮಾರ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟು ಮಂದಿ ನಿಮ್ಮ ಊರ ಒಳಗೆ ಇದರಿಂದ ಸಾವನ್ನಪ್ಪಿದಾರೆ? ಸೆರಲಿಂದನೂ ಹೌದು, ಆದ್ರೆ ನಮ್ಮ ಶಾಲಿ ಮಕ್ಕಳಿಗೆ ಭಾಳ ತೊಂದರೆ ಆಗೈತ್ರಿ ಸರ್. ಒಂದು ಶಾಲಿ ಒಳಗೆ ಬಂತು, ಒಂದು ಅಂಗನವಾಡಿ ಒಳಗೆ ಬಂತು, ಹೆಣ್ಮಕ್ಳು ಅಡ್ಡಾಡಂಗಿಲ್ಲ, ಹೆಣ್ಮಕ್ಳು ಎಲ್ಲಿ ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ. ಸಣ್ಣ ಮಕ್ಕಳು ಸಹಿತ ಹಿರಿಯರಿಗೆ ಇದ್ರ ನಿಂತು ತಂದೆ ತಾಯಿನ ಹೊಡೆಯೋಂಥ ಮೆಟ್ಟಿಗೆ ಬೆಳೆದಾರ್ರಿ. ಈಗೇನು ನಾವು ಸ್ಟೇಷನಿಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ ಅಂದ್ರೆ ಪೊಲೀಸರು ಬರ್ತಾರೆ, ಹೋಗ್ತಾರ. ನಾವು SBಗೆ ಕಮಿಷನ್ ಕೊಡ್ತೀವಿ, ಪೊಲೀಸರಿಗೆ ಕಮಿಷನ್ ಕೊಡ್ತೀವಿ, ನಮಗೆ ಲೈಸೆನ್ಸ್ ಕೊಟ್ರ ನೀವೇನು ಮಾಡ್ತೀರಿ ಮಾಡ್ಕೋರಿ ನಮ್ಮ ಹೇಳೋಣ್ರಿ. ನಾವು ಇದರಂತ 2 ವರ್ಷ ಆತ್ರಿ ಸರ. ಈಗ ಅಟ್ರಾಕಿ ಕೇಸುನಾಗೈತ್ರಿ ಇದ್ರ ಸಂಬಂಧ. ಸೆರೆ ಸಂಬಂಧ ಬರ್ದಾಡಿ 6 ತಿಂಗಳು ಬಂದ್ ಮಾಡ್ಸೀನಿ ರೀ ಸರಿ. ಯಾರು ಅವಾಗ ಬೆಂಬಲ ಕೊಟ್ಟಿರ್ಕಿಲ್ಲ. ಈಗೆಲ್ಲ ನಾವಂತ ನೋಡಿ ಈಗೆಲ್ಲ ನಮ್ಮ ಊರು ಹಿರಿಯರೆಲ್ಲ ಬೆಂಬಲ ಕೊಟ್ಟರು. ಈಗ ಇವತ್ತು ಏನೇನು ಮಾಡ್ಯಾರ? ಇವತ್ತು ಹೆಣ್ಮಕ್ಳೆಲ್ಲರೂ ಮನೆ ಒಳಗೆ ಹೋಗಿ ಎಲ್ಲರೂ ನೀವು ರೇಡ್ ಮಾಡಿದ್ರಿ, ಹೆಣ್ಮಕ್ಳು ಊರನವರು. ಇವತ್ತು ಏನಾಗೈತಿ? ಇವತ್ತೇನಾಗೈತ್ರಿ, ಇಲ್ಲೇ ರೇಡ್ ಮಾಡಿದ್ರಿ, ಮಾಡಂತಲೇನಂತಂದ್ರೆ ಎಲ್ಲ ಸಿಕ್ಕೂರಿ, ಸರಿಯದ್ದು ಸಿಕ್ಕುಡ್ಲೇನಂತಂದ್ರೆ ನಿಮಗೆ ಫೋನ್ ಹಚ್ಚಿದ್ರಿ. ಇಷ್ಟ ರೀ. ಹಾಂ, ಮೊನ್ನೆ ನಮ್ಮ ಮೊಮ್ಮಗ ರೀ ಸೆರೆ ಕುಡ್ದ ನನ್ನ ಮೊಮ್ಮಗ ಸತ್ರಿ. ಸಣ್ಣವ್ರಿ ನನ್ನ ಮೊಮ್ಮಗ ಸತ್ರಿ. ಅವಾಗ 25-30 ಇಷ್ಟ ನೋಡ್ರಿ, 30 ಇಲ್ರಿ, 25 ಅಷ್ಟೇ ರೀ. ಅಂತ ಮಗ ಸತ್ರಿ. ಸಸಿಗೆ 4ರಾಗ ಮೊಮ್ಮಗಳು 4ರಾಗ ಹೊಟ್ಟಿಲಿ ಅದಾಳ. ಏನು ಮಾಡಿದ್ರಿ ನಾವು ಎಲ್ಲಾರು ಇಡೇ ಊರ ಹಂಗ, ನಾನು ಇಡವನ ನೀನು ಇಡವನ, ನಾನು ಕುಡ್ಯಾವನ ನೀನು ಕುಡ್ಯಾವನ. ಯಾರಿಗೆ ಹೇಳ್ತೀರಿ? ಇವರು ಅಧಿಕಾರಿಗಳು ಏನು ಮಾಡ್ತಾರೆ? ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸರು ಏನು ಮಾಡ್ತಾರೆ? ಅವ್ರ ಕೆಲಸ ಏನಂತ ನೀವು ಮಾಡೋದಾದ್ರೆ ಅವ್ರು ಎದಕ್ಕೆ ಬೇಕು? ಅವ್ರು ಮಾಡೋದನ್ನ ಎಲ್ಲ ಅಲ್ರಿ. ಅವ್ರು ಬರ್ತಾರೆ, ಅವ್ರು ಬಂದ್ ಕೂಡಲೇ ಕರ್ಕೊಂಡು ಹೋಗ್ತಾರ. ಹಳ್ಳದ ಮಠ ಹೋದವ್ರು ಹೊಳ್ಳಿ ಮಾತು ಬರ್ತಾರೆ, ಕಳಿಸ್ಬಿಡ್ತಾರೆ. ಇಷ್ಟ ಇವತ್ತು ಇಡೀ ಹೆಣ್ಮಕ್ಳೆಲ್ಲರೂ ಸೇರಿ ಇವತ್ತು ನೀವು ಭಾಳ ವಿರೋಧ ಮಾಡಿರಿ. ನಿಮ್ಮ ಗ್ರಾಮದಾಗ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದಾರೆ. ಅಧಿಕಾರಿಗಳು ಏನು ಮಾಡ್ತಾರ? ಅದಾರಿ ಹಿಡ್ಕೊಂಡು ಹೋಗ್ತಾರ, ಮುದ್ಕೋತ ಹೋಗಿ ಹಳದ ಮಟ್ಟ ಹೋಗಿ ಬಿಟ್ಟು ಬಿಡ್ತಾರ್ರಿ. ಮತ್ತೇನ್ರಿ ಅವ್ರು ಹಿಡ್ಕೊಂಡು ಹೋಗೋದು, ಅವ್ರಿಗೆ ರೊಕ್ಕ ಕೊಟ್ಲೆ ಅವ್ರು ತಗೊಂತಾರ, ಬಿಟ್ಟು ಬಿಡ್ತಾರ್ರಿ. ಅಂದ್ರೆ ಅವ್ರಿಗೆ ಮಂತ್ಲಿ ಕೊಡ್ತಾರ ಹೆಂಗೆ? ಸರಿ, 8 ಸಲ ಕುಡಿಸೇರಿ ನಾವು. ಕುಡಿಸಿರಿ ಅವ್ರು ಏನು ದಾದ ಮಾಡಾಕ್ತಾರಿಲ್ರಿ. ಒಟ್ಟ ಕರ್ಕೊಂಡು ಹೋಗೋದು ಬಿಡುದ್ರಿ. ಒಟ್ಟ ಕರ್ಕೊಂಡು ಹೋಗ್ತಾರೆ. ಒಂದು 5 ಸಲ ಆದ್ರೆ ಒಂದು 3-4 ಸಲ ಆಯ್ತು ನೋಡ್ರಿ ಕರ್ಕೊಂಡು ಹೊಂಟು ಬಿಡಾಕತ್ತಿ. ಬಿಟ್ಟು ಬಿಡ್ತಾರೆ. ರೊಕ್ಕ ಕೊಡದ್ಲೆ ಬಿಟ್ಟು ಬಿಡ್ತಾರೆ. ಈಗ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಹೇಳಿದ್ರು, ನಾನೇ ಸ್ವತಃ ರೇಡ್ ಮಾಡ್ತೀನಿ ಅಂತ ಹೇಳಿದ್ರು ಇಂಥ ಅಂಗಡಿಗಳಿಗೆ ಹೋಗಿ. ಯಾರು ಏನು ಕೆಲಸನ ಮಾಡಿಲ್ಲ ನೋಡ್ರಿ, ಇದೇ ಕೆಲಸನ ನೋಡ್ರಿ. ಬರೇ ಕರ್ಕೊಂಡು ಹೋಗೋದು ಬಿಡೋದು, ರೊಕ್ಕ ತಗೋದು ಬಿಡುದ್ರಿ. ಇದೇ ಹೋಸ್ಟ್ ಹಾಕೋಕೆ ಬರ್ತಾರ್ರಿ, ಮತ್ತೆ ಹುಡುಕ್ಯಾಡಿ ಬರ್ತಾರೆ. ಇಂಥದಕ್ಕೆ ಬರೋದಿಲ್ಲ ಯಾರ್ರಿ. ಅಂದ್ರೆ ಒಂದು ವಯಸ್ಸಿದ ಹುಡುಗರು ಭಾಳ ಕುಡಿತಾರೇನ್ರಿ ಊರಾಗ? ಸಣ್ಣ ಹುಡುಗರ ಕುಡಿತಾರ ನೋಡಿ, ಮದುವೆ ಆಗ್ಲಾರ ಕುಡಿತಾರ. ಮದುವೆ ಆಗ್ಲಾರ ಹಂಗ ಸೇರಿ ಕುಡಿದ್ರ ರಾತ್ರಿ 12 ಗಂಟೆ ಮಟ್ಟ ಅಂಗಡಿ ಕದ ತಿರ್ತಾರ ನೋಡ್ರಿ. 12 ಗಂಟೆ ಮಟ್ಟ ರೀ, ಕದನ ಬಂಧನ ಆಗೋದಿಲ್ಲ.
ಬಂದ ಆಗೋದಿಲ್ಲ ಇದಿಷ್ಟು ಸದ್ಯ ಗ್ರಾಮಸ್ಥರು ಕೂಡ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನಂತಂದರೆ ಕಾಟಾಚಾರಕ್ಕೆ ಬಂದನ್ನು ರೇಡ್ ಮಾಡ್ತಾರೆ. ಬಳಿಕ ಏನಂತಂದರೆ ಅಂದರೆ ಈ ಒಂದು ಅಕ್ರಮ ಮದ್ಯ ಮಾರಾಟ ಮಾಡುವವರು ಪ್ರತಿ ತಿಂಗಳ ಮಂತ್ಲಿಯನ್ನು ಕೊಡ್ತಾರೆ. ಇದರಿಂದ ಅಧಿಕಾರಿಗಳು ಕೂಡ ಕೇವಲ ಇಲ್ಲಿಂದ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ 1 ಕಿಲೋಮೀಟರ್ ಹೋದ ಮೂಲಕ ಅವ್ರನ್ನ ಬಿಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಸ್ವತಃ ಇವತ್ತು ಹಳ್ಳಿಗಿರಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಕೂಡ ಇವತ್ತು ಸದ್ಯ ರೇಡ್ ಮಾಡಿರುವಂಥದ್ದು. ಅಂದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಯಾಕೆ ಬೇಕು ಅನ್ನೋದು ಮಾತನ್ನು ಕೂಡ ಸದ್ಯ ಗ್ರಾಮಸ್ಥರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.